ಇನ್ನು ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಕೂಡ ಈಗಾಗಲೇ ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ನಾಗ್ಲಿಂದ ಮಾತಾಡ್ತಾ ಇದ್ವಿ. ದೆಹಲಿಗೆ ಈಗ ಚಂದ್ರಬಾಬು ನಾಯ್ಡು ಅವರು ಕೂಡ ಬಂದಿದ್ದಾರೆ. ಅವ್ರ ಜೊತೆಗೆ ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಅವರು ಕೂಡ ಬಂದಿದ್ದಾರೆ. ಇವರಿಬ್ಬರು ಕೂಡ ಎನ್ಡಿಎನ ಭಾಗ. ಎನ್ಡಿಎ ಒಂದು ಅಲಯನ್ಸ್ ಏನಿದೆಯಲ್ಲ ಅದರ ಒಂದು ಭಾಗವಾಗಿರುವಂತಹ ನಾಯಕರು ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಈಗ ನಾಯಕರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಭೆ ಇರುತ್ತೆ, ಸಭೆಯಲ್ಲಿ ಚರ್ಚೆಗಳಾಗುತ್ತೆ, ಮುಂದೆ ಹೇಗೆ ಮುಂದುವರಿಬೇಕು ಅನ್ನುವಂಥ ಒಂದು ತೀರ್ಮಾನಗಳು. ಯಾಕಂದರೆ ಈಗ ಬಾರ್ಗೇನಿಂಗ್ ಸೀಟಲ್ಲಿ ಇದ್ದಾರೆ. ಚಂದ್ರಬಾಬು ನಾಯ್ಡು ಈಗ ಡಿಮ್ಯಾಂಡ್ ಮಾಡ್ಬೋದು. ಮುಂಚೆ ಎಲ್ಲ ಎನ್ಡಿಎದಲ್ಲಿ ಇದ್ರೂ ಕೂಡ ಮಿತ್ರ ಪಕ್ಷಗಳು ಯಾವುದೂ ಡಿಮ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬಿಕಾಸ್ ಹೈಯೆಸ್ಟ್ ಮೆಜಾರಿಟಿ ಇತ್ತು ಬಿಜೆಪಿ ಹತ್ರ, 303 ಸಂಸದರನ್ನು ಹೊಂದಿದ್ದಂಥ ಒಂದು ಬಿಜೆಪಿ. ಸೊ ಎನ್ಡಿಎದಲ್ಲಿ ಇದ್ರೂ ಕೂಡ ಬೇರೆ ಬೇರೆ ಪಕ್ಷದವರು ಯಾರು ಕೂಡ ಡಿಮ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅಥವಾ ನನಗೆ ಇದೇ ಪೋರ್ಟ್ಫೋಲಿಯೋ ಬೇಕು, ನಮ್ಮ ಪಕ್ಷದವರಿಗೆ ಈ ಥರದ ಒಂದಷ್ಟು ಸ್ಥಾನಮಾನಗಳು ಬೇಕು, ಅಥವಾ ಮಿನಿಸ್ಟ್ರಿಯಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಮ್ಮ ಇಷ್ಟು ಜನ ಸಂಸದರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಕೇಳೋದಕ್ಕೆ ಈ ಮುಂಚೆ ಆಗ್ತಿರಲಿಲ್ಲ. ಬಟ್ ಈಗ ಬಿಜೆಪಿಗೂ ಕೂಡ ಅನಿವಾರ್ಯತೆ ಇದೆ. ಯಾಕಂದರೆ 240 ಮಾತ್ರ ಮ್ಯಾಜಿಕ್ ನಂಬರ್ ಇಲ್ಲ. ಏನೇ ಮ್ಯಾಜಿಕ್ ನಂಬರ್ ಬೇಕು ಅಂತ ಹೇಳಿದ್ರು ಇತ್ತ TDP ಬೇಕು, ಜೊತೆಗೆ ನಿತೀಶ್ ಕುಮಾರ್ ಅವರು ಕೂಡ ಬೇಕಾಗುತ್ತೆ JDU-ನಿಂದ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಮುಂದೆ ಹೋಗುವಂಥ ಒಂದು ದೊಡ್ಡ ಸವಾಲು ಕೂಡ ಈಗ ನರೇಂದ್ರ ಮೋದಿ ಅವರ ಆದಿಯಾಗಿ ಬಿಜೆಪಿಯವರ ಎಲ್ಲ ನಾಯಕರಿಗೂ ಕೂಡ ಇದೆ. ಸೊ ಹಾಗಾಗಿ ಈಗ ಒಂದು ಅಪ್ಪರ್ ಹ್ಯಾಂಡ್ ಇರುವಂತಹ TDP ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಈಗಷ್ಟೇ ಬೆಳಗ್ಗೆನೂ ಕೂಡ ಮಾತನಾಡ್ತಾ ಹಲವಾರು ವಿಚಾರಗಳನ್ನು ಹೇಳಿದರು. ಈ ಬಾರಿಯ ಒಂದು ಚುನಾವಣೆ ತುಂಬ ಐತಿಹಾಸಿಕವಾದಂಥ ಒಂದು ಚುನಾವಣೆ. ನಾನು ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿದ್ದೀನಿ, ನೋಡಿದ್ದೀನಿ. ಬಟ್ ಈ ಬಾರಿಯಷ್ಟು ಚುನಾವಣೆ ಯಾವುದು ಕೂಡ ನನಗೆ ತುಂಬಾ ಪರಿಣಾಮಕಾರಿಯಾಗಿರಲಿಲ್ಲ, ತುಂಬ ಇಂಪ್ರೆಸಿವ್ ಆಗಿತ್ತು ಈ ಬಾರಿಯ ಚುನಾವಣೆ ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಜೊತೆಗೆ ಒಂದಷ್ಟು ಜನ ಸರ್ಕಾರ ರಚನೆ ಆಗಬೇಕು ಅಥವಾ ತಮ್ಮ ನಾಯಕರನ್ನ ಗೆಲ್ಲಿಸಬೇಕು ಅಂತೇಳಿ ವಿದೇಶದಿಂದ ತಮ್ಮ ದುಡ್ಡನ್ನು ಖರ್ಚು ಮಾಡ್ಕೊಂಡು ಬಂದು ವೋಟ್ ಹಾಕಿರೋರು ಅಂತ ಇದ್ದಾರೆ. ಊಟ ಮಾಡೋದನ್ನು ಕೂಡ ಬಿಟ್ಟು ಅದನ್ನು ಬಾಕ್ಸಿಗೆ ಹಾಕೊಂಡು ಬಂದು ಅಲ್ಲೇ ಊಟ ಮಾಡ್ತಾ ಒಂದಷ್ಟು ಜನ ಬಂದು ವೋಟ್ ಮಾಡಿದಂಥವ್ರು ಇದ್ದಾರೆ. ಸೊ ಈ ಥರದ ಸಾಕಷ್ಟು ಉದಾಹರಣೆಗಳನ್ನು ಕೂಡ ಚಂದ್ರಬಾಬು ನಾಯ್ಡು ಅವರು ನೀಡಿದ್ರು. ಹಾಗೆ ಈ ಕಳೆದ 5 ವರ್ಷದಲ್ಲಿ ಏನು ಆಂಧ್ರದಲ್ಲಿ ಡೆವಲಪ್ಮೆಂಟ್ಸ್ ಆಗಿಲ್ವೋ ಅದೆಲ್ಲವನ್ನೂ ಕೂಡ ಮುಂದಿನ 5 ವರ್ಷದಲ್ಲಿ ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದನ್ನು ಕೂಡ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ ಅಂತ ಅವರು ಹೇಳಿದ್ದು ಅಂದರೆ, ನಾನೀಗ ಎನ್ಡಿಎ ಭಾಗವಾಗಿದ್ದೀನಿ, ಎನ್ಡಿಎ ಜೊತೆಯಲ್ಲೇ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಎದುರಿಸಿದ್ದು. ಸೊ ಹಾಗಾಗಿ ನಾವು ಗೆಲುವನ್ನು ದಾಖಲಿಸಿದ್ದೀವಿ. ನಾನು ಎನ್ಡಿಎ ಜೊತೆಗೆ ಇರ್ತೀನಿ, ದೆಹಲಿಗೆ ಹೋಗ್ತೀನಿ, ಮಾತಾಡ್ತೀನಿ. ಇನ್ ಬಿಟ್ವೀನ್ ಏನಾದರೂ ಬೆಳವಣಿಗೆಗಳಾದರೂ, ಏನಾದರೂ ಚೇಂಜಸ್ ಆದರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದು ನೋಡಿದ್ರೆ, ಸೊ ಚಂದ್ರಬಾಬು ನಾಯ್ಡು ಅವರು ಈಗ ಓಪನ್ ಆಗಿದ್ದಾರೆ ಒಟ್ಟಿನಲ್ಲಿ. ಯಾಕಂದರೆ ಆಂಧ್ರಕ್ಕೆ ಒಂದು ಸ್ಪೆಷಲ್ ಸ್ಟೇಟಸ್ ಸಿಗಬೇಕು, ಅದಕ್ಕೆ ಸಿಗಬೇಕಾದಂಥ ಒಂದು ಅನುದಾನಗಳು ಸಿಗಬೇಕು, ಅದನ್ನು ಪಡೆಯೋ ಒಂದು ನಿಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ಶ್ರೂಡಾಗಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಸಹಜವಾಗಿ ಡಿಮ್ಯಾಂಡಿಂಗ್ ಪೊಸಿಷನ್ನಲ್ಲಿ ಇದ್ದಾರೆ. ಯಾಕಂದರೆ ಇಂಡಿಯಾಗೂ ಬೇಕು, ಇಂಡಿಯಾ ಮೈತ್ರಿಕೂಟ ಏನಾದರೂ ಅಕಸ್ಮಾತ್ ಸರ್ಕಾರ ರಚನೆ ಮಾಡ್ತೀನಿ ಅಂತ ಮುಂದಾದರೆ ಇಂಡಿಯಾಗೂ ಕೂಡ ಬೇಕಾಗಿರುವಂಥವ್ರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು. ಯಾಕಂದರೆ ಹೈಯೆಸ್ಟ್ ಆಗಿ ಇರುವಂಥ ತೆಗೆದುಕೊಂಡಿರುವಂಥ ಒಂದು ಸಂಸದರು. ಈತ TMCನೂ ಆಗಿರ್ಬೋದು, ಸಮಾಜವಾದಿ ಪಾರ್ಟಿನೂ ಆಗಿರ್ಬೋದು. ಹೀಗೆ ರೀಜನಲ್ ಪಾರ್ಟಿಗಳೇನಿದೆಯಲ್ಲ ಅವು ಈ ಬಾರಿ ಅಪ್ಪರ್ ಹ್ಯಾಂಡ್ ಸಾಧಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೇವಲ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮತ್ತು BJP ಮಾತ್ರ ಅಲ್ಲದೆ ಅವರಿಬ್ಬರಿಗೂ ಕೂಡ ಈಗ ಬೇಕಾಗಿರುವಂಥವ್ರು ರೀಜನಲ್ ಪಾರ್ಟಿಯ ಈ ನಾಯಕರುಗಳು. ಸೊ ಹಾಗಾಗಿ ಈಗಾಗಲೇ ದೆಹಲಿಗೆ ಈ ಎಲ್ಲ ನಾಯಕರುಗಳು ಕೂಡ ಬಂದಿದ್ದಾರೆ.